ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಒಂದು ವೇತನವನ್ನು ಆಗಸ್ಟ್ ತಿಂಗಳ ವೇತನ ಬಂದಿದೆ. ಸ್ನೇಹಿತರೆ, ಎಲ್ಲರಿಗೂ ಅಭಿನಂದನೆಗಳು, ಶುಭಾಶಯಗಳು. ಸ್ನೇಹಿತರೆ, ಎಷ್ಟು ವೇತನ ನಿಮಗೆ ಈ ಒಂದು 6ನೇ ವೇತನ ಹಾಗೂ 7ನೇ ವೇತನದ ವ್ಯತ್ಯಾಸ ಎಷ್ಟಿದೆ, ಎಷ್ಟು ವೇತನ ಹೆಚ್ಚುವರಿ ಬಂದಿದೆ ಎಂಬುದರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಅದಲ್ಲದೆ ನಮಗೆ ವೇತನ ಬಂದಿದೆ, ನಮಗೆ 7ನೇ ವೇತನ ಪರಿಷ್ಕರಣೆಯಾಗಿ 7ನೇ ವೇತನ ಬಂದಿದೆ. ಸುಮಾರು ಡಿಪಾರ್ಟ್ಮೆಂಟ್ಗಳು ಆಲ್ರೆಡಿ ಕ್ರೆಡಿಟ್ ಆಗಿದೆ. ಆಲ್ಮೋಸ್ಟ್ 90% ಡಿಫ್ರೆಂಟ್ ಟೈಪ್ ಆಫ್ ನಮ್ಮ ಕರ್ನಾಟಕ ಗೌರ್ಮೆಂಟ್ನಲ್ಲಿರುವ ಡಿಪಾರ್ಟ್ಮೆಂಟ್ಸ್ಗಳು ವೇತನವನ್ನು ತಮ್ಮ ತಮ್ಮ ನೌಕರ ಬಾಂಧವರಿಗೆ ಕ್ರೆಡಿಟ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಈಗ SR ಬುಕ್ಕಲ್ಲಿ, ಸರ್ವಿಸ್ ಬುಕ್ಕಲ್ಲಿ ಯಾವ ಆಯಾಮಗಳನ್ನು ಬಳಸಬೇಕು, ಅದು ಏನನ್ನು ಬರಿಬೇಕು, ಅದರ ಬಗ್ಗೆ ಇವತ್ತಿನ ಒಂದು ಚರ್ಚೆ ಮಾಡೋಣ ಸ್ನೇಹಿತರೆ. ಅಂದರೆ ನಮ್ಮ SR ಬುಕ್ ಏನಿದೆ ಅದರಲ್ಲಿ 7ನೇ ವೇತನ ಆಯೋಗದ ಪರಿಷ್ಕರಣೆ ಬಗ್ಗೆ ಕೆಲವೊಂದು ಅಂಶಗಳನ್ನು ನಮೂದಿಸಬೇಕು. ಆಮೇಲೆ ಪ್ರಿಂಟ್ ಹಾಕಿಸ್ಕೊಳ್ಳಬೇಕು ಅಥವಾ ಒಂದು ಮೊಹರನ್ನು ಹಾಕಿಸೋದು ಏನು ಅಂತಂದರೆ 2022ರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನ ನಿಗದಿ ಆಗಿರೋ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ AE/21/SRP 2024 ಬೆಂಗಳೂರು ದಿನಾಂಕ 17/8/2024 ಅನುಸಾರ ಸದರಿಯವರಿಗೆ ದಿನಾಂಕ 1/7/2022ರಿಂದ ಜಾರಿಗೆ ಬರುವಂತೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಈ ಕೆಳಗಿನಂತೆ ವೇತನ ನಿಗದಿಪಡಿಸಲಾಗಿದೆ. ಅನುಬಂಧ 2 ಸೇವಾ ಪುಸ್ತಕಕ್ಕೆ ಲಗತ್ತಿಸಲಾಗಿದೆ. ಆಮೇಲೆ 1ನೇ ಪಾಯಿಂಟ್, ದಿನಾಂಕ 1/7/2022ರಂದು ಪಡೆಯುವ ವೇತನ ಎಷ್ಟು ನಮೂದಿಸಿರಬೇಕು. ಆಮೇಲೆ 2ನೇ ಪಾಯಿಂಟು, ದಿನಾಂಕ 1/7/2022ರಂದು ಪ್ರಸಕ್ತ ವೇತನ ಶ್ರೇಣಿಯಷ್ಟು ನಮೂದಿಸಿರಬೇಕು. ಅದಲ್ಲದೆ 3ನೇದು, ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ವೇತನ ಬಡ್ತಿ ದಿನಾಂಕ, ಯಾವಾಗ ವೇತನ ಬಡ್ತಿಯಾಗಿದೆ ಅದರ ದಿನಾಂಕವನ್ನು ನಮೂದಿಸಿರಬೇಕು ಸ್ನೇಹಿತರೆ. ಪರಿಷ್ಕೃತ ವೇತನ ಶ್ರೇಣಿ ಎಷ್ಟಿದೆ. ಆಮೇಲೆ 5ನೇ ಪಾಯಿಂಟು, ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸಿದ ವೇತನದ ರೂಪಾಯಿ ಎಷ್ಟು. ಆಮೇಲೆ 6ನೇ ಪಾಯಿಂಟು, ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಯಮ 8 ಬ್ರಾಕೆಟಲ್ಲಿ 1ರ ಅನ್ವಯ ಪುನರ್ ನಿಗದಿಪಡಿಸಿದ ವೇತನ ರೂಪಾಯಿ ಜನವರಿ ಅಥವಾ ಜುಲೈ 2023ನೇ ವೇತನ ಎಷ್ಟಿರುತ್ತೆ ಅದನ್ನು ನಮೂದಿಸಿರಬೇಕು. ಜನವರಿ ಅಥವಾ ಜುಲೈ 2024ರ ವೇತನ ಎಷ್ಟಿದೆ. ಆಮೇಲೆ 7ನೇ ಪಾಯಿಂಟು, ಮುಂದಿನ ವಾರ್ಷಿಕ ವೇತನ ಬಡ್ತಿ ದಿನಾಂಕ ಯಾವಾಗಿರುತ್ತೆ ಎನ್ನುವುದರ ಬಗ್ಗೆ ಈ ಒಂದು ನಮ್ಮ ಸರ್ಕಾರಿ ನೌಕರರು ಎಷ್ಟು ಜನ ಇದ್ದಾರೆ ಅವರ SR ಬುಕ್ಕಲ್ಲಿ ಇದೊಂದು ನಮೂದಿಸಿರಬೇಕು ಸ್ನೇಹಿತರೆ. ಸೊ ಯಾರಿಗೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ ಎಂದು ಭಾವಿಸ್ತೀನಿ ಸ್ನೇಹಿತರೆ. ಯಾರ್ಯಾರು SDC FDCs ಇದ್ದಾರೆ, ಕ್ಲರ್ಕ್ಗಳಿದ್ದಾರೆ, ಅಧೀಕ್ಷಕರಿದ್ದಾರೆ, ಅವರಿಗೆಲ್ಲರಿಗೂ ಈ ಒಂದು ನಮ್ಮ SR ಬುಕ್ಗಳಲ್ಲಿ ನಮೂದಿಸಬೇಕು ಎನ್ನುವುದರ ಬಗ್ಗೆ ಅವರಿಗೆ ಹೆಚ್ಚು ಮಾಹಿತಿ ಇರುತ್ತೆ. ಆಮೇಲೆ ಕೆಲವೊಬ್ಬರಿಗೆ ಅಷ್ಟೇ ಇದರ ಮಾಹಿತಿ ಇರಲಿಕ್ಕಿಲ್ಲ ಅಥವಾ ಮಾಹಿತಿ ಇದೆ ಬಟ್ ಅವರು ಕಾರಣಾಂತರಗಳಿಂದ ಆಮೇಲೆ ವರ್ಕ್ ಲೋಡ್ ಇರುವುದರಿಂದ ಅವರು ನಮೂದಿಸಿರಲಿಕ್ಕಿಲ್ಲ. ಸೊ ನಾವು ಸರ್ಕಾರಿ ನೌಕರರು ಯಾರಿದ್ದೀರಿ, ಇದು ದಯವಿಟ್ಟು ನಿಮ್ಮ SR ಬುಕ್ ಅಲ್ಲಿ ನಮೂದವಾಗಿದೆ ಇಲ್ಲ ಎನ್ನುವುದರ ಬಗ್ಗೆ ಖಚಿತಪಡಿಸಿಕೊಳ್ಳಿ ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ 7th ಪೇ. ಹೊಸ ವೇತನದ ಮತ್ತೊಂದು ಸಲ ಅಭಿನಂದನೆಗಳು ಸಲ್ಲಿಸುತ್ತಾ ಇಲ್ಲಿಗೆ ನನ್ನ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾರಾದರೂ ಹೊಸದಾಗಿ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಫೀಕ್ ಸೌದಾಗರ್.